ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 6:15 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ಎಲ್ಲ ಕೆಲಸಗಳು ಆಗಿದೆ. ಬಾಗಿಲಿಗೆಲ್ಲ ಈ ರೀತಿಯಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ಬಾಗಿಲೆಲ್ಲ ತೊಳೆದು ಎಲ್ಲ ನೀರು ಹಾಕಿ ತುಳಸಿ ಕಟ್ಟೆ ಹತ್ರನೂ ಕೂಡ ಈ ಥರ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ಮೋಸ್ಟ್ಲಿ ಒಂದು 4-5 ದಿನದ ಮೇಲೆ ಆಗಿತ್ತು. ಪೂಜೆ ಎಲ್ಲ ಮಾಡ್ದೆಲೆ ಎಲ್ಲ ದೇವ್ರ ಮನೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಿಂದಿನ ದಿನವೇ ಗುರುವಾರನೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಬಾಗಿಲಿಗೆ ಹೊಸ್ಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಹಾಗೆ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಾನ್ಯ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಡುಗೆ ಮನೆಯಲ್ಲಿ ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ. ಆಮೇಲೆ ಹಿಂದಿನ ದಿನ ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ನಲ್ವ, ಅದು ಸ್ವಲ್ಪ ಮೊಳಕೆ ಬರೆಸಿಟ್ಟಿದ್ದೆ. ಹಾಗೆ ರಾತ್ರಿ ದೋಸೆಗೆ ನೆನೆಸಿಟ್ಟಿದ್ದೆ. ಸುಮಾರು ದಿನ ಆಗಿತ್ತು ನೀರು ದೋಸೆ ಮಾಡ್ದೆಲೆ ಅಂತ ಹೇಳ್ಬಿಟ್ಟು ದೋಸೆ ಮಾಡಿಬಿಡೋಣ ಬೆಳಗ್ಗೆಗೆ ಅಂತೇಳಿ ಅಂದ್ಕೊಂಡು ದೋಸೆಗೆ ನೆನೆಸಿಟ್ಟಿದ್ದೆ. ಈಗ ಎಲ್ಲ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ ದೋಸೆಗೆಲ್ಲ. ಮನೆಯೆಲ್ಲ ಫುಲ್ಲು ಕ್ಲೀನಾಗಿದೆ. ಎಲ್ಲ ಮಾನ್ಯ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾಳಲ್ವ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ್ಲಿಗೆಲ್ಲ ರಂಗೋಲಿ ಬಿಡಿಸಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಈಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ಲು. ಟೈಮ್ ಆಗಲೇ 7:15 ಆಯಿತು. 7:15ಗೆ ಪೂಜೆ ಎಲ್ಲ ಆಗಿತ್ತು. ತುಂಬಾ ಖುಷಿಯಾಯಿತು. ಬೆಳಗ್ಗೆನೇ ಪೂಜೆ ಆಗಿಬಿಡ್ತು ಅಂತ ಹೇಳಿದರೆ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ಅವತ್ತು ಬೆಳಗ್ಗೆ ಟೈಮ್ ಪೂಜೆ ಆಯಿತು ಬೇಗನೆ ಅಂತ ಹೇಳಿದ್ರೆ ಏನೋ ಒಂಥರ ಹಬ್ಬದ ವಾತಾವರಣ ಏನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಬೆಳಗ್ಗೆನೇ ಎಲ್ಲ ಕೆಲಸ ಆಗಿತ್ತು. ಮನೆಯವರು ಹಾಗೆ ಮಾನ್ಯಂದು ಇಬ್ಬರದು ಸ್ನಾನ ಆಗಿದೆ. ನಂದು ಇನ್ನೂ ಸ್ನಾನ ಆಗಿಲ್ಲ. ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ, ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ತೊಳೆದಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಹೆಸರು ಕಾಳು, ಆಲೂಗೆಡ್ಡೆ, ಮುಳುಗಾಯಿ, ಬೀನ್ಸು, ಹೀರೆಕಾಯಿ ಎಲ್ಲ ಹಾಕಿದ್ದೀನಿ. ತರಕಾರಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಮೊಳಕೆ ಬರೆಸ್ಬಿಟ್ಟು ಈ ರೀತಿಯಾಗಿ ಪಲ್ಯ ಮಾಡಿಕೊಂಡ್ರೆ. ಇದಕ್ಕೆ ಮಸಾಲೆ ಬಂದುಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ಪೂನಷ್ಟು ಕಡಲೆ, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಸೇರಿಸ್ಕೊಂಡು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಸೂಪರಾಗಿರೋ ಪಲ್ಯ ರೆಡಿ ಆಗುತ್ತೆ. ಹಾಗೆ ನೀರು ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ. ವೀಡಿಯೋ ಮಾಡ್ತಿರೋದು ನಾನು ಒಬ್ಬಳೇ ಆಗಿರೋದ್ರಿಂದ ಆ ಕಡೆನೂ ಹಿಡ್ಕೊಬೇಕು ಈ ಕಡೆನೂ ಹಿಡ್ಕೊಬೇಕು ಅನ್ನೋ ಥರ ಆಗ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ, ಮಾರ್ನಿಂಗ್ ಸ್ಕೂಲ್ ಇರೋದ್ರಿಂದ ಅವಳಿಗೂ ಟೈಮ್ ಸಿಗ್ತಿಲ್ಲ ಈಗ ವೀಡಿಯೋ ಮಾಡೋದಕ್ಕೆ. ಆ ಥರ ಆಗಿಬಿಟ್ಟಿದೆ. ನನಗೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಒಬ್ಬೊಬ್ಬಳೆ ಎಲ್ಲದನ್ನೂ ಹಿಂಗೆ ವೀಡಿಯೋ ಮಾಡ್ಕೊಬೇಕು ಅಂದರೆ ನಿಜವಾಗ್ಲೂ ಸರಿಯಾಗಲ್ಲ. ಟ್ರೈಪಾಡ್ ಇರಬೇಕು, ಇಲ್ಲಾಂದರೆ ಇನ್ನೊಬ್ಬರು ಯಾರು ಒಬ್ಬರು ಇರಲೇಬೇಕು. ಮೊಬೈಲ್ ಹಿಡ್ಕೊಳ್ಳೋದಕ್ಕೆ ಒಬ್ಬರು ಇದ್ದರೆ ಕ್ಯಾಮ್ರಾಮ್ಯಾನ್ಗಳು ವೀಡಿಯೋ ನೀಟಾಗಿ ಆಗಿಬಿಡುತ್ತೆ. ಈಗ ದೋಸೆ ಹಾಗೆ ಪಲ್ಯ ಹಾಕ್ಕೊಟ್ಟಿದ್ದೀನಿ. ಮಾರ್ನಿಂಗ್ ಸ್ಕೂಲಿಗೆ ಟೈಮ್ ಆಯಿತು ಆಗಲೇ. ಹಾಗಾಗಿ ದೋಸೆನೋ ಪಲ್ಯನೋ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಬಾಕ್ಸಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದೋಸೆ ಎಲ್ಲ ಮಾಡಿಬಿಟ್ಟು ಮನೆಯವ್ರಿಗೆ ಬಾಕ್ಸಿಗೆ ಹಾಗೆ ನಮಗೆ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ದೋಸೆ ಹಾಕ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ಹಾಕ್ಕೊಡೋಣ ಅಂತ ಹೇಳಿದ್ರೆ ಆಮೇಲೆ ಸರಿಯಾಗಲ್ಲ. ನೀರು ದೋಸೆ ಅಲ್ವ, ತೆಳ್ಳಗಿರುತ್ತೆ, ಬೇಗ ಬೇಗ ತಿನ್ಕೊಂಡ್ಬಿಡ್ತಾರೆ. ಒಂದೊಂದೇ ದೋಸೆ ಹಾಕ್ಕೊಡ್ತಾ ಕೂರೋಕ್ಕಾಗಲ್ಲ. ಹಾಗಾಗಿ ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು ಹಾಕಿಡ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ಆಮೇಲೆ ಮನೆಯವ್ರಿಗೆ ಹಾಕ್ಕೊಡೋದಕ್ಕೆ ಸರಿಯಾಗತ್ತೆ ಅಂತೇಳ್ಬಿಟ್ಟು. ನೀರು ದೋಸೆ ಆದರೆ ಇದೊಂದು ಬೇಜಾರು. ಮಸಾಲೆ ದೋಸೆ, ಸೆಟ್ ದೋಸೆ ಆದರೆ ತಕ್ಷಣ ಬಿಸಿ ಬಿಸಿದೇ ಹಾಕ್ಕೊಟ್ಬಿಡ್ಬೋದು. ನೀರು ದೋಸೆ ಆದರೆ ಫಸ್ಟೇ ಒಂದು ಸ್ವಲ್ಪ ಹಾಕಿಟ್ಕೊಂಡ್ಬಿಡ್ಬೇಕು. ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿದರೆ ಆಗಲ್ಲ. ಲೇಟಾಗಿ ನಿಧಾನಕ್ಕೆ ತಿಂಡಿ ತಿಂತಾರಲ್ಲ, ಆ ಥರದವರಿಗೆಲ್ಲ ಬೇಕಾದರೆ ಹಾಕ್ಕೊಡ್ಬೋದು. ಆರಾಮಾಗಿ ನಿಧಾನಕ್ಕೆ ತಿನ್ಕೊಂಡಿರ್ರಿ ಅಂತೇಳಿ. ಬೇಗ ತಿಂಡಿ ಎಲ್ಲ ತಿನ್ಕೊಂಡು ಕೆಲಸ ಆಫೀಸು ಅಂತೇಳಿ ಹೋಗ್ತಾರೆ ಅಂತೇಳಿ ಹೇಳಿದ್ರೆ ಆ ಟೈಮಿಗೆ ಹಾಕ್ಕೊಡ್ತೀವಿ ಬಿಸಿ ಬಿಸಿಯಾಗಿ ಅಂದರೆ ಆಗಲ್ಲ. ಅದಕ್ಕೆ ದೋಸೆ ಎಲ್ಲ ಹಾಕಿಡ್ತಾಯಿದ್ದೀನಿ. ಇವತ್ತು ದಿನ ಯಾವ ಥರ ಇರುತ್ತೆ ಏನು ಅಂತೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಏನೋ ಸ್ಟಾರ್ಟ್ ಮಾಡಿದ್ದು ನಿಜ. ಆದರೆ ಅದು ಏನು ಆಗ್ತಿದೆ ಅಂತ ಗೊತ್ತಿಲ್ಲ ನನಗಂತೂ. ವೀಡಿಯೋ ಮಾಡೋಕ್ಕಂತೇಳಿ ಸ್ಟಾರ್ಟ್ ಮಾಡ್ತೀನಿ, ವೀಡಿಯೋ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಆ ಥರ ಆಗ್ತಾಯಿದೆ. ಅದು ಯಾಕೆ ಏನು ಅಂತ ನನಗೇ ಗೊತ್ತಾಗ್ತಿಲ್ಲ. ಏನು ವೀಡಿಯೋನೇ ಇರಲಿಲ್ಲ. ಈ ವಿಡಿಯೋನು ಡಿಲೀಟ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ. ಮತ್ತು ಬೇಡ ಇರಲಿ, ಅಪ್ಲೋಡ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಹಾಗೆ ಬಿಟ್ಕೊಂಡಿದ್ದೆ. ಹಿಂದಿನ ವೀಡಿಯೋದಲ್ಲೇ ತೋರಿಸಿದ್ನಲ್ವ, ಕಳಲೆ ಎಲ್ಲ ಕೊಚ್ಚಿಬಿಟ್ಟು ಒಂದು 3 ದಿನ ನೆನೆಸಿ ನೀರೆಲ್ಲ ಚೇಂಜ್ ಮಾಡಿಬಿಟ್ಟು 3 ದಿನದ ಮೇಲೆ ಮಾಡ್ಕೋಬೇಕಾಗತ್ತೆ ಅಂತ. ಈಗ 3 ದಿನ ಆಗಿದೆ. ಈಗ ಮಾಡ್ತಾಯಿದ್ದೀನಿ ಕಳಲೆ ಪಲ್ಯನ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಹಾಗೆ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿದ ಕೂಡಲೇ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತವಾಗಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಾದ ಮೇಲೆ ಇದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ, ಕಳಲೆ ಇದನ್ನೆಲ್ಲ ಸೇರಿಸ್ಕೊಳ್ಬೋದು. ಕಳಲೆ ಪಲ್ಯ ಮಾಡಿಕೊಂಡು ಲಾಸ್ಟಿಗೆ ಕೂಡ ಒಗ್ಗರಣೆ ಮಾಡ್ಕೊಬೋದು. ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ
ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಫಸ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಒಂದೇ ಸರಿ ವಿಸಲ್ ಕೂಗಿಸ್ಬಿಡೋಣ ಅಂತೇಳ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಕಳಲೆ ಎಲ್ಲ ಒಂದು 3 ದಿನ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ರಾತ್ರಿಯೇ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ. ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಅವರೆಕಾಳು ಇಷ್ಟು ಹಾಕಿದ್ದೀನಿ. ಇದ್ರ ಜೊತೆ ಅವರೆಬೇಳೆ, ತೊಗರಿಬೇಳೆನೂ ಸೇರಿಸ್ಕೊಳ್ಬೇಕಾಗತ್ತೆ. ಖಾರಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಿತ್ತು. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಳಲೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕಳಲೆ ಹಾಕಕ್ಕೆ ಹೋದರೆ ಒಂಥರ ಡ್ಯಾನ್ಸ್ ಮಾಡ್ದಂಗೆ ಆಗ್ತಾಯಿದೆ. ಹಾಗಾಗಿ ಆಗಲಿಲ್ಲ, ಮತ್ತು ಫೋನ್ ಇಟ್ಬಿಟ್ಟೆ ಕಳಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಅವರೆಬೇಳೆ ಹಾಗೆ ತೊಗರಿಬೇಳೆ ಒಂದೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಕಾಳೇನಿತ್ತು ಅದನ್ನೆಲ್ಲ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಳಲೆಯಲ್ಲಿ ಏನು ಜಾಸ್ತಿ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ, ಅದು ಯಾಕಂದರೆ ಬಿದಿರು ಚಿಗುರಲ್ವ, ಹಾಗಾಗಿ ಅದರಲ್ಲಿ ಏನು ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ. ಆದರೂ ಒಂದು 5 ನಿಮಿಷ ಚೆನ್ನಾಗಿ ಆ ಎಣ್ಣೆಯಲ್ಲೆಲ್ಲ ಹುರ್ಕೊಂಬಿಡೋಣ, ಖಾರ ಎಲ್ಲ ರುಬ್ಬೋ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು. ಇಲ್ಲಿ ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ 1-2, ಧನಿಯಾ ಪುಡಿ, ಹಾಗೆ ಅಚ್ಕಾರದ ಪುಡಿ, ಚಕ್ಕೆ, ಲವಂಗ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟಾದರೆ ಸಾಕು. ಇದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು, ಒಂದು ಗೋಲಿ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಸಾಕು, ಅಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫುಲ್ ಫೈನ್ ಪೇಸ್ಟ್ ಆಗಬೇಕು. ಆ ರೀತಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಳೆಗಾಲದ ಟೈಮಲ್ಲಂತೂ ಹಳ್ಳಿ ಕಡೆ ಅಂತೂ ಸಾಧಾರಣಕ್ಕೆ ವರ್ಷಕ್ಕೊಂದ್ಸಲಿನಾದರೂ ತಿಂದೇ ತಿಂತಾರೆ ಕಳಲೆ ಅಂತೇಳಿ ಹೇಳಿದ್ರೆ. ನನಗೆ ತುಂಬ ಇಷ್ಟ ಆಗುತ್ತೆ ಕಳಲೆ. ಅಂತೇಳಿ ಜಾಸ್ತಿನೂ ತಿನ್ನಬಾರ್ದು ಅಂತೇಳಿ ಹೇಳ್ತಾರೆ, ಯಾಕಂದರೆ ತುಂಬ ಹೀಟ್ ಅಲ್ವ ಕಳಲೆ. ಹಾಗಾಗಿ ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ತಿನ್ನಂಗೆ ಇಲ್ಲ ಇದನ್ನು, ಹೇಳ್ಬೇಕಂತ ಹೇಳಿದ್ರೆ ಹೀಟ್ ಅಲ್ವಾ, ಅಬೋಷನ್ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಪ್ರೆಗ್ನೆಂಟ್ ಇರೋರಿಗೆಲ್ಲ ಕಳಲೆ ಕೊಡೋದಿಲ್ಲ. ಇದರಲ್ಲೇ ಇನ್ನೊಂದು ಥರ ಮಾಡ್ತಾರೆ, ದಪ್ಪವಾಗಿ ಹೆಚ್ಚಿಬಿಟ್ಟು ಸಾಂಬಾರು ಮಾಡ್ತೀವಲ್ವ ಆ ಥರ. ಅದಕ್ಕೆ ಕಾಳೇನು ಹಾಕೋದಿಲ್ಲ, ಬೇಳೆ ಹಾಕ್ಬಿಟ್ಟು ಸಾರು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅಡುಗೆ ನನಗೆ ಮಾಡೋಕ್ಕೆ ಬರಲ್ಲಂತೆ, ಆದರೂ ಮಾಡ್ತಾ ಇದ್ದೀನಂತೆ ಪಾಪ. ನಾನು ಹುಟ್ಟಿದ ಮೇಲೆ ಕಲಿಸಿದ್ದು ಫ್ರೆಂಡ್ಸ್ ನಾನೆಲ್ಲ. ಅವಾಗ ಬರೀ ತಿಳಿ ಸಾರು ಮಾಡೋರು, ಬರೀ ತಿಳಿ ಸಾರು ಅನ್ನ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ನನಗೆ. ತಿಳಿ ಸಾರಿಗೆಲ್ಲ ಮುದ್ದೆ ಮಾಡೋರು, ನಾನೇ ಕಲಿಸ್ಕೊಟ್ಟಿದ್ದೆ ಯಾವುದಕ್ಕೆ ಮುದ್ದೆ ಮಾಡಬೇಕು ಮಾಡಬೇಡದು ಅಂತ. ಇದು ಅಷ್ಟೇ, ಕಳಲೆ ಪಲ್ಯನೂ ಅಷ್ಟೇ. ಅವ್ಳು ಹುಟ್ಟಿದ ಮೇಲೆ ಕಳಲೆ ಹುಟ್ಟಿದ್ದು ಫ್ರೆಂಡ್ಸ್, ಹಂಗಾಗಿ ಗೊತ್ತಾಗಿತ್ತು. ಇಲ್ಲ ಅಂದಿದ್ರೆ ಕಳಲೆ ಯಾವುದಂತ ನನಗೆ ಗೊತ್ತು. ಅವಾಗೆಲ್ಲ ಕಳಲೆ ಹಾಕಿ ತಿಳಿ ಸಾರು ಮಾಡೋರಂತೆ, ನಾನು ಕಲಿಸ್ಕೊಟ್ಟಿದ್ದೆ ಹಿಂಗೆಲ್ಲ ಮಾಡೋಕ್ಕೆ. ಅದಕ್ಕೆ ಮಾಡಿದ್ದೀನಿ. ಹೆಂಗಿರುತ್ತಂದರೆ ಟೇಸ್ಟು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕಳಲೆ ಪಲ್ಯ. ಕಳಲೆ ಎಷ್ಟು ತಗೋತೀವಿ ಅದರ ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಕಾಳು ಬೇಳೆ ಎಲ್ಲ ತಗೊಂಡ್ರೆ ಟೇಸ್ಟ್ಫುಲ್ಲಿ ಆಗಿರೋ ಕಳಲೆ ಪಲ್ಯ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರೋ ಪಲ್ಯ ರೆಡಿ ಆಗುತ್ತೆ. ಅಕ್ಕಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಳಲೆ ಪಲ್ಯ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕೂ ಅಷ್ಟು ಚೆನ್ನಾಗಾಗೋದಿಲ್ಲ, ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಸೈಡಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಅಣಬೆ, ಕಳಲೆ ಇದೆಲ್ಲ ಸಿಗ್ತಾ ಇರುತ್ತಾ. ಈ ಟೈಮಲ್ಲಂತೂ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಒಂಥರ ಆರೋಗ್ಯವಾಗಿ ನ್ಯಾಚುರಲ್ಲಾಗಿ ಬೆಳೆದಿರುವಂಥ ತರಕಾರಿಗಳು ಅಂತೇಳಿ ಹೇಳ್ಬೋದು ಅವನ್ನ. ಅಣಬೆ ಹಾಗೆ ಕಳಲೆ ಇವನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ದಿನಂಪ್ರತಿ ಈ ತರಕಾರಿಗಳು ತಿಂದು 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 ಬಾಯಿ ನಾಲಿಗೆ ಎಲ್ಲ ಒಂಥರ ಮರಗಟ್ಟದಂಗೆ ಆಗಿರುತ್ತಲ್ಲ, ಇದು ಒಂಥರ ಹೊಸ ರುಚಿ ಅಂತ ಅನಿಸುತ್ತೆ. ಖುಷಿಯಾಗಿ ತಿನ್ನೋಣ ಅಂತೇಳಿ ಅನಿಸ್ತಾ ಇರುತ್ತೆ. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ, ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಇವತ್ತು ಕಳಲೆ ಪಲ್ಯ ಮಾಡಿಕೊಂಡು ರೊಟ್ಟಿ ಜೊತೆ ಸೂಪರಾಗಿ ಬ್ಯಾಟಿಂಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಂತೂ. ಯಾರಿಗೆಲ್ಲ ಕಳಲೆ ಪಲ್ಯ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಚಿಕ್ಕದಾಗಿರೋ ಒಂದು ಲಾಗ್, ಜಸ್ಟ್ ಒಂದು ಲಾಗ್ ಅಂತ ಅಂದ್ಕೊಳ್ಳಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.